ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಶ್ವೇತಾ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/7/1990, ಸಮಯ 6:25 ಸಂಜೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಶ್ವೇತಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ, ಯಾವಾಗ ಆಗುತ್ತೆ ಅಂತ ಅವರ ಆತಂಕ ಧಾವಂತ. ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ, ಲಗ್ನದಿಂದ ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನ ಅಂತ ಒಂದಿದೆ ಜಾತಕಗಳಲ್ಲಿ. ಆ ಸ್ಥಾನದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಕೇತು ಜೊತೆಗೆ. ಅಲ್ಲಿ ಸಪ್ತಮದಲ್ಲಿ ಶುಕ್ರ, ಗುರು, ರವಿ ಸೇರಿರತಕ್ಕಂಥದ್ದು. ಇದು ಕೂಡ ಸ್ವಲ್ಪ ಬಾಧಕ. ಹೀಗಾಗಿ ಗ್ರಹ ಶಾಂತಿ ಬೇಕು. ಶನೈಶ್ಚರನ ದೃಷ್ಟಿ ಬೇರೆ ಇದೆ. ಷಷ್ಠಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮ್ಮ ಲಗ್ನಕ್ಕೆ ಸ್ವಲ್ಪ ವಿರೋಧಿಯ, ಅವನು ಬಂದು ಅಲ್ಲಿ ಸಪ್ತಮದಲ್ಲಿ ಕೂತಿರೋದು, ಇದೆಲ್ಲ ಸ್ವಲ್ಪ ತೊಡಕಾಗಿದೆ. ಸಪ್ತಮಾಧಿಪತಿ ಅಷ್ಟಮ ಸೇರಿಕೊಂಡಿರ್ತಕ್ಕಂಥದ್ದು, ಇದೆಲ್ಲ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ದುಸ್ಥಾನಪೋ ಯದ್ಭವನ ಸ್ಥಿತೋವ. ಇದು ತೊಡಕು. ಅಂದರೆ ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಅವನು ದುಸ್ಥಾನದಲ್ಲಿರೋದು, ದುಸ್ಥಾನದ ಅಧಿಪತಿಗಳು ಆ ಭಾವ ಸೇರಿರೋದು, ಇದೆರಡು ತೊಡಕು ಅಂತ. ಹೀಗಾಗಿ ಸ್ವಲ್ಪ ತೊಡಕಿದೆ. ಹೀಗಾಗಿ ವಿಳಂಬ ಆಗ್ತಾಯಿದೆ, ತೊಡಕಾಗ್ತಾ ಇದೆ. ಈಗ ಚಂದ್ರನ ದಶೆಯಲ್ಲಿ ರಾಹುವಿನ ಕುಜನ ಭುಕ್ತಿ ಬೇರೆ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ತೊಡಕುಗಳು. ಗ್ರಹಶಾಂತಿ ಬೇಕು. ಶ್ರದ್ಧೆಯಿಂದ ಮನಸ್ಸಿಟ್ಟು ಗ್ರಹಶಾಂತಿಯನ್ನು ಮಾಡಿಸಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದೊಂದು ಗ್ರಹವು ಒಂದೊಂದನ್ನು ಸೂಚಿಸ್ತವೆ ನಮ್ಮ ಬದುಕಿಗೆ. ಹೀಗಾಗಿ ನಮಗೀಗ ಈ ಸಂದರ್ಭದಲ್ಲಿ ವಿವಾಹ ಬೇಕು. ಈ ಪ್ರಾರ್ಥನೆಯನ್ನು ಮಾಡಿ. ಕಾತ್ಯಾಯಿನಿ ಪೂಜೆ ಅಂತಿದೆ, ಅದನ್ನು ತಾವು ಮಾಡಿ. ನಿಮ್ಮ ಕುಟುಂಬಸ್ಥರ ಪುರೋಹಿತರು ಯಾರು ಇರ್ತಾರಲ್ಲ ಅವರ ಮಾರ್ಗದರ್ಶನದಲ್ಲಿ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನುಷಾ ಅವರು ಮೂಡಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/3/2000, ಸಮಯ 12:10 ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸ ಬದಲಾಯಿಸಬಹುದಾ ತಿಳಿಸಿ ಅಂತ ಕೇಳಿದ್ದಾರೆ. MBA ಆಗಿದೆ, ಕ್ಷೇತ್ರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅನುಷಾ ಅವರ ಪ್ರಶ್ನೆ ಅದು ವೃತ್ತಿ ಬಗ್ಗೆ ಕೇಳಿದಾರಲ್ವ, ಯಾವುದು ಅನುಕೂಲ ಆಗುತ್ತೆ ಕೆಲಸ ನೋಡೋಣ. ಜಾತಕವನ್ನು ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಕುಜನ ಜೊತೆಗೆ ಲಾಭಾಧಿಪತಿ ಜೊತೆಗೆ ಇದ್ದಾನೆ. ಇದು ಬಹಳ ಬಹಳ ಒಳ್ಳೆಯದು. ಲಾಭಾಧಿಪತಿ ಕರ್ಮಾಧಿಪತಿ ಸೇರಿದ್ರೆ ಯಥೇಚ್ಛವಾದ ದುಡ್ಡು ಬರುತ್ತೆ, ಹರಿದು ಬರುತ್ತೆ, ವೃತ್ತಿಯಿಂದ ವಿಶೇಷ ಲಾಭ ಸಿಗುತ್ತೆ, ಬಡ್ತಿ ಸಿಗ್ತಾ ಹೋಗುತ್ತೆ. ಇದೆಲ್ಲ ಚೆನ್ನಾಗಿದೆ ರೀ. ಶುಕ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ನಿಮಗೆ ರಾಹುವಿನ ಭಕ್ತಿ. ನೋಡಿ, 2026 ಜನವರಿ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು 2 ವರ್ಷ ಕಾಯಬೇಕು. ನೀವು ಹರಿಬರಿ ಮಾಡ್ಕೋಬೇಡಿ. ಇನ್ನೂ ಚಿಕ್ಕ ವಯಸ್ಸಾಗಿ ಈಗಷ್ಟೇ ನೀವು ಕಾಲಿಟ್ಟಿದ್ದೀರಾ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಬಹಳ ವಿಸ್ತಾರವಾದ ಜೀವನ ಇದೆ, ಚೆನ್ನಾಗಿರ್ತೀರ. ಈಗ ಆತಂಕ ಪಡಬೇಡಿ, ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಯಾವ ಕ್ಷೇತ್ರ ಅಂತಂದರೆ ನೀವು ಬಹುಶಃ ಇದರಲ್ಲಿ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಅಥವಾ ಈ ಡಿಸೈನ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಈ ಕಾಸ್ಟ್ಯೂಮ್ ಡಿಸೈನಿಂಗ್ ಇರಬಹುದು, ಫ್ಯಾಷನ್ ಡಿಸೈನಿಂಗ್ ಇರಬಹುದು, ಅಥವಾ ರಂಗಕರ್ಮ ಅಂತೀವಲ್ಲ ನಾವು, ಯಾವುದನ್ನು ಸಿನಿಮಾ ಇಂಡಸ್ಟ್ರಿ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಮೇಕಪ್ಪು, ಮತ್ತೊಂದು ಅಲ್ಲಿ ಕಾಸ್ಟ್ಯೂಮ್ಸು, ಈ ಥರದ್ದು ಎಲ್ಲವೂ ಆಗುತ್ತೆ, ಚೆನ್ನಾಗಿದೆ. ಅಲ್ಲಿ ಬುಧ ಶುಕ್ರರಿದ್ದಾಗ ಸಾಮಾನ್ಯವಾಗಿ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಹೆಚ್ಚು ಇದಾಗುತ್ತೆ. ಅಥವಾ ನೀವು ಮಾಡಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಆದ್ದರಿಂದ ಅಲ್ಲೇ ಡಿಸೈನಿಂಗ್ ಇರ್ತದಲ್ಲ ಹಲವು ಬಗೆಗಳಲ್ಲಿ. ಆ ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟರೆ ಅಂಥ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು, ಚೆನ್ನಾಗಿರ್ತದೆ ಅಂತ. ಚೆನ್ನಾಗಿದೆ, ನಿಮಗೆ ಯಾವ ಕೆಲಸ ಮಾಡಿದ್ರೂ ಚೆನ್ನಾಗಿರ್ತದೆ. ಕಾರಣ ಕರ್ಮಾಧಿಪತಿ ಲಾಭಾಧಿಪತಿ ಒಟ್ಟಾಗಿಬಿಟ್ಟಿದ್ದಾರೆ ಲಾಭದಲ್ಲಿ. ಇದು ತುಂಬ ಒಳ್ಳೆಯದು. 26 ನಂತರ ಚೆನ್ನಾಗಿದೆ. 26 ಜನವರಿ ನಂತರ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಹಾಲಕ್ಷ್ಮಿ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/8/1953, ಸಮಯ 10:30 ರಾತ್ರಿ. ಅವರ ಪ್ರಶ್ನೆ, ನನಗೆ ಒಳ್ಳೆಯ ಕಾಲ ಬರುತ್ತೋ ಇಲ್ವೋ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಹಾಲಕ್ಷ್ಮಿಯವರ ಪ್ರಶ್ನೆ, ಒಳ್ಳೆಯ ಕಾಲ ಯಾವಾಗ ಬರುತ್ತೆ? ಬಹಳ ಕಷ್ಟಪಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಪಾಪ ಜೀವನದಲ್ಲಿ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷಲಗ್ನ. ಲಗ್ನದ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ಅಲ್ಲಿ ಏನಾಗಿದೆ, ವಸ್ತುತಃ ರವಿ ಸುಖಸ್ಥಾನದಲ್ಲಿ, ರವಿ, ಕೇತು, ಬುಧ ಪಾಪಗ್ರಹಗಳು, ಶುಭಗ್ರಹ ಎರಡರ ಮಿಶ್ರಣ ಆಗಿದೆ ಅಲ್ಲಿ. ಹೀಗಾಗಿ ನಿಮಗೇನಾಗಿದೆ, ಸುಖ ಹೀನತೆ ಅಂತ ಅನಿಸುತ್ತೆ. ಏನು ಕೆಲಸವೂ ಅಷ್ಟು ಸುಗಮವಾಗಿ ಆಗಲ್ಲ, ಯಾವುದು ಅಂದುಕೊಂಡಾಗ ಆಗಲ್ಲ. ಇದಕ್ಕೆ ಕಾರಣ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ
ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ನಿಮಗೆ ಷಷ್ಠದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಒಳ್ಳೆಯದು ಅಂತ ಅವನು ಉಚ್ಚಾಭಿಲಾಷಿ ಬೇರೆ. ಈಗ ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ನಿಮಗೆ ಶನೈಶ್ಚರ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಕಷ್ಟ ಅಂತ ವ್ಯಥೆ ಮಾಡ್ಕೋಬೇಡಿ. ಕಷ್ಟ ಪರಿಹಾರದ ದಿನ ಬಂದಿದೆ. ಈಗ ಮುಂದೆ ನಿಮಗೆ ಇದಾದ ಕೂಡಲೇ ಬುಧ ಪ್ರಾರಂಭವಾಗುತ್ತೆ. ಬುಧ ಸುಖಸ್ಥಾನದಲ್ಲಿದ್ದಾನೆ. ಅವನು ಯಾವುದೇ ಮೌಢ್ಯತೆಗೆ ಒಳಗಾಗಿಲ್ಲ. ಹೀಗಾಗಿ ಈಗ ಮುಂದಿನ ದಿನಗಳೆಲ್ಲ ನಿಮಗೆ ಒಳ್ಳೆಯ ದಿನಗಳೇ. ಈ ಹೊತ್ತಿನಿಂದಲೂ ನಿಮಗೆ ಮುಂದಿನ ದಿನಗಳೆಲ್ಲ ಒಳ್ಳೆಯ ದಿನಗಳೇ. ಪ್ರತಿ ದಿವಸ ಇದರ ಫಲ ಬರಬೇಕಪ್ಪ, ನನಗೆ ಅನುಭವಿಸೋಕ್ಕಾಗ್ತಾ ಇಲ್ಲ ನನಗೆ ಅಂದರೆ ಅದಕ್ಕೆ ಒಂದು ದಿವ್ಯವಾದ ಪರಿಹಾರ ಇದೆ. ಅದು ವಿಷ್ಣು ಸಹಸ್ರನಾಮ. ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಶ್ರದ್ಧೆಯಿಂದ ಬೆಳಗ್ಗೆ ಸಂಜೆ 2 ಹೊತ್ತು ಹೇಳ್ಕೊಳ್ಳಿ. ಬರಲಿಲ್ಲ ಹೇಳೋಕ್ಕೆ ಕಷ್ಟ ಅಂದರೆ ಕೇಳಿಸ್ಕೊಳ್ಳಿ. ಅದು ಇದು ಕೆಲಸ ಮಾಡ್ತಾ ಕೇಳಿಸ್ಕೋಬೇಡಿ. ವಿಷ್ಣು ಸಹಸ್ರನಾಮವನ್ನು ಅಷ್ಟೇ ಮಾಡಿ, ಕೇಳಿಸ್ಕೊಳ್ಳೋದು ಅಷ್ಟೇ ಕೆಲಸ. ಹಾಗೆ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯ ದಿನಗಳು ಪ್ರಾರಂಭ ಆಗಿದೆ. ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಹಾಗೂ ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.